ಕೆಎಸ್ಆರ್ಟಿಸಿಯ ಹೊಸ 100 ಬಸ್ಗಳು ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ. ವಿಧಾನಸೌಧದ ಮೆಟ್ಟಿಲುಗಳ ಮುಂಭಾಗದಲ್ಲಿ ಲೋಕಾರ್ಪಣೆಗಾಗಿ ಈಗ ಆಲ್ರೆಡಿ ಬಸ್ಗಳು ನಿಂತಿದೆ. ಸೊ ಸಿಎಂ ಸಿದ್ದರಾಮಯ್ಯನವರು ಈ ಬಸ್ಗಳನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಸೊ ಅಶ್ವಮೇಧ ಕ್ಲಾಸಿಕ್ ಅನ್ನುವಂತಹ ಬಸ್ ಇವತ್ತು ಲೋಕಾರ್ಪಣೆ ಆಗಿರುವಂತದ್ದು. ಸಾಕಷ್ಟು ವಿಶೇಷಗಳನ್ನ ಒಳಗೊಂಡಂತಹ ಬಸ್ ಅನ್ನ ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಇನ್ನು ಮುಂದೆ ಸಾಕಷ್ಟು ಸಾರ್ವಜನಿಕರು ಏನಿರ್ತಾರೆ ಎಲ್ಲರೂ ಕೂಡ ಸುಗಮವಾಗಿ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಪ್ರಯಾಣವನ್ನ ಮಾಡಬಹುದು ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಅನ್ನುವಂತಹ ಹೆಸರನ್ನ ಇಟ್ಟು ಈಗ ಆಲ್ರೆಡಿ ಬಸ್ ಅನ್ನ ಲೋಕಾರ್ಪಣೆ ಮಾಡಿರುವಂತದ್ದು. ನೀವು ನೋಡಬಹುದು ಬಸ್ ಮೇಲೆ ಅಶ್ವಮೇಧ ಇರುವಂತಹ ಒಂದು ಕುದುರೆ ಇರುವಂತಹ ಚಿತ್ರವನ್ನ ಕೂಡ ಹಾಕಿದ್ದಾರೆ. ಅದರ ಜೊತೆಗೆ ನಮ್ಮ ಸಂಸ್ಕೃತಿಯನ್ನ ಸಾರುವಂತಹ ಒಂದಷ್ಟು ಫೋಟೋಗಳನ್ನ ಕೂಡ ಹಾಕಿರುವಂತದ್ದು. ಇನ್ನು ಕೆಎಸ್ಆರ್ಟಿಸಿಯ ಹಳೆಯ ಬಸ್ಗೂ ಹೊಸ ಬಸ್ಗೂ ಸಾಕಷ್ಟು ವಿಭಿನ್ನವಾಗಿರುವಂತದ್ದು. ಲಕ್ಸುರಿಯಾಗಿ ಜನರಿಗೆ ಒಂದಷ್ಟು ಪ್ರಯಾಣಕ್ಕೆ ಸುಗಮ ಮಾಡಿಕೊಡೋದಕ್ಕೆ ಈಗ ಆಲ್ರೆಡಿ ಲಕ್ಸುರಿಯಾಗಿ ಸಾಕಷ್ಟು ಸೀಟ್ಗಳಿರಬಹುದು. ಅದರ ಜೊತೆಗೆ ಒಳಭಾಗದಲ್ಲಿ ಫೆಸಿಲಿಟೀಸ್ ಗಳನ್ನ ಕೂಡ ಈಗ ಆಲ್ರೆಡಿ ಕೆಎಸ್ಆರ್ಟಿಸಿ ನೀಡಿದೆ. ಹಾಗಾದ್ರೆ ಹಳೆ ಬಸ್ಗಳಿಗೂ ಹೊಸ ಬಸ್ಗಳಿಗೂ ಏನು ವಿಭಿನ್ನತೆ ಇದೆ, ಏನು ವಿಶೇಷವಾಗಿ ಬಸ್ ಅನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕೆಎಸ್ಆರ್ಟಿಸಿಯ ಎಂಡಿ ಆಗಿರುವಂತಹ ಅನ್ಬು ಕುಮಾರ್ ಅವರೇ ಇದ್ದಾರೆ. ಅವರೇ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಸರ್, ಕೆಎಸ್ಆರ್ಟಿಸಿಯ ಹೊಸ ಬಸ್ಗಳಿಗೆ ಲೋಕಾರ್ಪಣೆ ಆಗ್ತಾ ಇದೆ, ನೀವೇ ಇದನ್ನ ಎಕ್ಸ್ಪ್ಲೈನ್ ಮಾಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ನಮಸ್ಕಾರ ಮೇಡಮ್. ನಾವು ಇವತ್ತು ಕೆಎಸ್ಆರ್ಟಿಸಿ ವತಿಯಿಂದ 800 ಗಾಡಿಗಳು ಅಶ್ವಮೇಧ ಕ್ಲಾಸಿಕ್ ಎಂಬ ಬ್ರ್ಯಾಂಡ್ ಅಲ್ಲಿ ಬಿಡ್ತಾ ಇದ್ದೀವಿ. ಅದರ ಮೊದಲ 100 ಗಾಡಿಗಳು ಸಾಮಾನ್ಯ ಮುಖ್ಯಮಂತ್ರಿಗಳು, ಸಣ್ಣ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರಿಂದ ಇವತ್ತು ಲೋಕಾರ್ಪಣೆ ಆಗಲಿದೆ. ಈ ಗಾಡಿಗಳು ಸ್ವಲ್ಪ ವಿಶೇಷವಾದ ಗಾಡಿಗಳಾಗಿರ್ತದೆ. ಒಂದು, ಇಲ್ಲಿ ತನಕ ಇದ್ದ ಗಾಡಿಗಳಿಂದ ಇದು 1 ಫೀಟ್ ಹೈಟ್ ಜಾಸ್ತಿ ಇದೆ. ಮೊದಲನೇದು, ಗ್ಲಾಸ್ ಸೈಜ್ ತಾವು ನೋಡಿದ್ರೆ ವ್ಯೂ ಚೆನ್ನಾಗಿರಲಿ ಸಾರ್ವಜನಿಕ ಎಂಬುದಕ್ಕೋಸ್ಕರ ಡ್ರೈವರ್ ಗ್ಲಾಸ್ ಬಹಳ ದೊಡ್ಡದು ಮಾಡಿದ್ವಿ, ಪ್ಯಾಸೆಂಜರ್ ಗ್ಲಾಸ್ ಬಹಳ ದೊಡ್ಡದು ಮಾಡಿದ್ವಿ. ಇದರಲ್ಲಿ ಡಿಜಿಟಲ್ ಡಿಸ್ಪ್ಲೇ ಬೋರ್ಡ್ ಇರ್ತದೆ. ಮೊದಲು ನಮ್ದು ಬೋರ್ಡ್ ಪೂರ ಕೈ ಬರಹದ ಬೋರ್ಡ್ ಇರ್ತಿತ್ತು, ದೂರದಿಂದ ಕಾಣದೇ ಇರ್ತಿತ್ತು. ಈಗ ಸುಮಾರು 200 ಮೀಟರ್ ವರೆಗೂ ಈ ಗಾಡಿದು ಬೋರ್ಡ್ ಕಾಣಬಹುದಾಗಿದೆ. ಅದರ ಜೊತೆಗೆ ಸೇಫ್ಟಿ ಬಟನ್, ಎಮರ್ಜೆನ್ಸಿ ಬಟನ್, ಪ್ಯಾಸೆಂಜರ್ ಅನೌನ್ಸ್ಮೆಂಟ್ ಸಿಸ್ಟಮ್ ಇದು ಎಲ್ಲಾನು ಇರ್ತದೆ. ಇದು BS6 ಗಾಡಿ ಆಗಿರ್ತದೆ. ಅದರಿಂದ ಪೊಲ್ಯೂಷನ್ ಎಷ್ಟೋ ಇದರಲ್ಲಿ ಕಡಿಮೆ ಇರ್ತದೆ. ಅದರ ಜೊತೆಗೆ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಇರ್ತದೆ. ಹಂಗಂದ್ರೆ ಗಾಡಿ 60 ಕಿಲೋಮೀಟರ್ ಮೇಲ್ಪಟ್ಟು ಸ್ಪೀಡ್ ಅಲ್ಲಿ ಇರುವಾಗ ಬೇಗ ಟರ್ನ್ ಮಾಡಿದ್ರೆ ಆಟೋಮೆಟಿಕ್ ಬ್ರೇಕ್ ಅಪ್ಲೈ ಆಗ್ತದೆ. ಸೊ ಯಾವುದೇ ಒಂದು ಸಮಸ್ಯೆಗೆ ಒಳಗಾಗದೇ ಇರುವ ರೀತಿಯಲ್ಲಿ ಗಾಡಿ ಡಿಸೈನ್ ಮಾಡಿದ್ದಾರೆ. ಮತ್ತು ಮೊಬೈಲ್ ಚಾರ್ಜಸ್ ಇಟ್ಟಿದೀವಿ. ಇದು ಸೀಟ್ ವಿಶೇಷವಾಗಿ ಮಾಡಿದೀವಿ. ಹಂಗಂದ್ರೆ ಇದು ಚೀಕ್ ರೆಸ್ಟ್ ಇರ್ತದೆ, ಹಿಪ್ ರೆಸ್ಟ್ ಇರ್ತದೆ. ಗಾಡಿಯಲ್ಲಿ ಒಬ್ಬರು ಮಲಗುವಾಗ ಇನ್ನೊಬ್ಬರ ಮೇಲೆ ಬೀಳುವ ಅಂತ ಸಮಸ್ಯೆ ಬರಲ್ಲ. ಹಿಪ್ಪಿಗೆ ಸ್ವಲ್ಪ ರೆಸ್ಟ್ ಇರ್ತದೆ. ಒಂದು ಕಾರಲ್ಲಿ ಪ್ರಯಾಣ ಮಾಡಿದ್ರೆ ಯಾವ ರೀತಿ ಸ್ವಲ್ಪ ಕಂಫರ್ಟ್ ಅನಿಸ್ತದೋ ಅಷ್ಟು ಮಾಡಿದೀವಿ. ಇದು ಎಲ್ಲಾನು ಇದು ಐಷಾರಾಮಿ ಬಸ್ ಅಲ್ಲ, ಇದು ಸಾರ್ವಜನಿಕರು ಓಡಾಡಬೇಕಾದ ಆರ್ಡಿನರಿ ಬಸ್. ಇದು ಇಲ್ಲಿ ತನಕ ನಮ್ಮಲ್ಲಿ ಆರ್ಡಿನರಿ, ಎಕ್ಸ್ಪ್ರೆಸ್ ಮತ್ತು ಪಾಯಿಂಟ್ ಟು ಪಾಯಿಂಟ್ ಇದಕ್ಕೆ ಯಾವುದು ವ್ಯತ್ಯಾಸಗಳು ನಾವು ಕೊಟ್ಟಿರಲಿಲ್ಲ. ಈಗ ನಾವು ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಗಾಡಿಗಳಿಗೆ ಇದನ್ನು ಉಪಯೋಗ ಮಾಡ್ತಾ ಇದೀವಿ. ಇನ್ನೊಂದು ಬಹಳ ಮುಖ್ಯ ವಿಶೇಷ ಅಂತ ಕೇಳಿದ್ರೆ ಇದು ಸಿಂಗಲ್ ಕ್ರೂ ಬಸ್ ಆಗಿರುತ್ತೆ. ಇದರಲ್ಲಿ ಕಂಡಕ್ಟರ್ ಇರುವುದಿಲ್ಲ. ಡ್ರೈವರ್ ಒಬ್ಬರೇ ಕಂಡಕ್ಟರ್ ಕೆಲಸವನ್ನು ಮಾಡ್ತಾರೆ. ಅವರನ್ನ ನಾವು ಡ್ರೈವರ್ ಕಮ್ ಕಂಡಕ್ಟರ್ ಅಂತ ಕರೆಸ್ತೀವಿ. ಇದರಿಂದ ಕೆಎಸ್ಆರ್ಟಿಸಿ ನಮ್ಮ ಆಪರೇಷನ್ ಕಾಸ್ಟ್ ಕಡಿಮೆ ಮಾಡಿಕೊಳ್ಳಿಕ್ಕೂ ಪ್ರಯತ್ನ ಮಾಡಿದ್ವಿ. ಇದೆಲ್ಲ ಈ ಚಿಕ್ಕ ಪ್ರಯತ್ನಕ್ಕೆ ಖಂಡಿತವಾಗಿ ನಮ್ಮ ಪ್ರಯಾಣಿಕರು ಸಹಕರಿಸ್ತಾರೆ ಎಂದು ನಂಬುತ್ತೀನಿ. ನಾವು ನಿಜವಾಗಿ ನಂಬ್ತೀವಿ ತಮ್ಮ ಪ್ರಯಾಣ ಬಹಳ ಸುಮುಖವಾಗಿ ಇರ್ತದೆ ಈ ಒಂದು ಬಸ್ ಮುಖಾಂತರ ಮತ್ತು ಈ ಸೀಟ್ಸ್ ಮುಖಾಂತರ ಎಂದು ನಾವು ನಂಬ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ, ಈಗ ಆಲ್ರೆಡಿ ಕೆಎಸ್ಆರ್ಟಿಸಿಯ ಹೊಸ ಅಶ್ವಮೇಧ ಕ್ಲಾಸಿಕ್ ಏನಿದೆ ಅದು ವಿಶೇಷವಾಗಿ ರೆಡಿ ಆಗಿರುವಂತದ್ದು. ಯಾರಿಗೂ ಕೂಡ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ತೊಂದರೆ ಆಗಬಾರದು. ಅವರು ಯಾವ ರೀತಿ ಕಾರ್ನಲ್ಲಿ ಅವರು ಪ್ರಯಾಣ ಮಾಡಬೇಕಾದ್ರೆ ಯಾವ ರೀತಿ ಅವರು ಲಕ್ಸುರಿಯಾಗಿ ಪ್ರಯಾಣವನ್ನ ಮಾಡ್ತಾರೆ, ಅದೇ ನಿಟ್ಟಿನಲ್ಲಿ ಕೆಎಸ್ಆರ್ಟಿಸಿ ಬಸ್ನಲ್ಲೂ ಕೂಡ ಇನ್ನು ಮುಂದೆ ನೀವು ಲಕ್ಸುರಿಯನ್ನ ಫೀಲ್ ಮಾಡಿ ನೀವು ಪ್ರಯಾಣವನ್ನ ಮಾಡಬಹುದು. ಆದ್ರೆ ಎಸಿ ಇರಲ್ಲ. ಎಸಿಗೆ ತಕ್ಕಂತೆ ಕಿಟಕಿಗಳನ್ನ ಕೂಡ ದೊಡ್ಡ ಮಟ್ಟದಲ್ಲಿ ಇವರು ಹಾಕ್ಸಿರುವಂತದ್ದು. ಕಿಟಕಿಗಳಲ್ಲಿ ಈಸಿಯಾಗಿ ನಿಮಗೆ ಹೇರ್ ಬರುತ್ತೆ. ಅದರ ಜೊತೆಗೆ ನಿಮಗೆ ಸುಗಮವಾಗಿ ಗಾಳಿಯನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಸೊ ಎಲ್ಲರೂ ಕೂಡ ಕೆಎಸ್ಆರ್ಟಿಸಿಯಲ್ಲಿ ಯಾರೆಲ್ಲ ಪ್ರಯಾಣ ಮಾಡಬೇಕು ಅಂತ ಇರ್ತಾರೆ ಇನ್ನು ಮುಂದೆ ಈಸಿಯಾಗಿ ಪ್ರಯಾಣವನ್ನ ಮಾಡಬಹುದು. ನೀವು ಬೆಂಗಳೂರಿನಲ್ಲಿ ಹತ್ತಿದ್ರೆ ಈ ಬಸ್ಸಲ್ಲಿ ನೀವು ನೇರವಾಗಿ ನೀವು ತಲುಪಬೇಕಾದಂತಹ ಸ್ಥಳಕ್ಕೆ ತಲುಪ್ತೀರಾ. ಸೊ ಸ್ಟಾಪ್ ಇರಲ್ಲ. ಎಕ್ಸ್ಪ್ರೆಸ್ ಗಾಡಿ ಆಗಿರೋದ್ರಿಂದ ಸುಗಮವಾಗಿ ನೀವು ಪ್ರಯಾಣವನ್ನ ಬೆಳೆಸಬಹುದು. ಕ್ಯಾಮ್ರಾ ಪರ್ಸನ್ ಎನೋಸ್ ಜೊತೆ ವಿದ್ಯಾಶ್ರೀ ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.